ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ರಿಗೂ ಯುಗಾದಿ ಹಬ್ಬ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ದೇವರು ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಇವತ್ತು ತೋರಣ ಎಲ್ಲ ಬೆಳಗ್ಗೆ ಕಟ್ತಾ ಇದ್ದೀವಿ. ಸೊ ನಮ್ಮೂರ ಕಡೆ ಹೆಂಗೆ ಅಂದರೆ ಅಮಾವಾಸ್ಯೆ ದಿನವೇ ಯುಗಾದಿ ಹಬ್ಬ ಹಿಂದಿನ ದಿನವೇ ನೈಟ ಎಲ್ಲ ಕಟ್ಬಿಡ್ತಾರೆ ನಮ್ಮ ಊರ ಕಡೆ. ಸೊ ಇಲ್ಲಿ ಬೆಂಗಳೂರಲ್ಲಿ ಹೆಂಗೆ ಅಂದರೆ ಎಲ್ಲ ಡ್ಯೂಟಿಗೆ ಹೋಗಿ ಬರೋದ್ರಿಂದ ಮನೆಗೆ 10 ಗಂಟೆ ಆಗಿಬಿಡುತ್ತೆ ಬರೋಷ್ಟರೊಳಗೆ. ಊಟ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಿನ್ನೆ ಸಾಯಂಕಾಲ ಏನೂ ಕಟ್ಟಿರಲಿಲ್ಲ ನಾವು ಮಾವಿನ ತೋರಣ. ಸೊ ಬೆಳಗ್ಗೆನೇ ಹೋಗಿ ತೊಗೊಬಂದು ಈಗ ತೋರಣ ಎಲ್ಲ ಕಟ್ತಾ ಇದ್ದಾರೆ ನಮ್ಮ ಮನೆಯವರು. ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಎಲ್ಲ ಬೇವಿನ ಸೊಪ್ಪು ಎಲ್ಲ ಮಾವಿನ ಸೊಪ್ಪು ಎಲ್ಲನೂ ತೊಗೊಬಂದಿದ್ರಲ್ವ, ಎಲ್ಲ ತೋರಣ ಎಲ್ಲ ಕಟ್ಬಿಟ್ಟು ಮಾವಿನ ಸೊಪ್ಪು ಬೇವಿನ ಸೊಪ್ಪು ತೊಗೊಬಂದ ತಕ್ಷಣ ಫುಲ್ ಎಲ್ಲ ಬಕೆಟಲ್ಲಿ ನೆನೆಸ್ಬಿಟ್ಟು ಎಲ್ಲ ಸ್ವಲ್ಪ ನೀಟಾಗಿ ತೊಳೆದ್ರು. ಎಲ್ಲ ಹೊರಗಡೆ ಎಲ್ಲ ಇಟ್ಕೊಂಡು ಮಾರಿರ್ತಾರಲ್ವ, ಡಸ್ಟ್ ಎಲ್ಲ ಕೂತ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಬಂದ ತಕ್ಷಣ ಎಲ್ಲ ನೀಟಾಗಿ ಬಕೆಟಲ್ಲಿ ಹಾಕ್ಬಿಟ್ಟು ಎಲ್ಲ ತೊಳೆದ್ರು. ಸೊ ಈಗ ನಾನು ಇದು ಬೇವು ಬೆಲ್ಲ ಎಲ್ಲ ಮಾಡಬೇಕಲ್ವ, ಹಾಗಾಗಿ ಬೇವಿನ ಹೂವುಗಳೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಉಲ್ಟಾ ಹಾಕಿದ್ರು ತೊಗೊಬಂದ ತಕ್ಷಣ. ನಾನು ಇದರಲ್ಲಿ ಹೂವನೇ ಇಲ್ವಲ್ಲ ಅಂತ ನಾನು ಹಿಂಗೆ ಉಲ್ಟಾ ಹಾಕಿ ನೋಡ್ತೀನಿ, ಉಲ್ಟಾ ಫುಲ್ ಎಷ್ಟೊಂದೆಲ್ಲ ಹೂವು ಇತ್ತು. ಸೊ ಹಂಗಾಗಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಹೂವನ್ನೆಲ್ಲ ಬೇವು ಬೆಲ್ಲ ಮಾಡೋದಕ್ಕೆ. ಮತ್ತು ಇಲ್ಲಿ ಬಂದರೆ ಒಬ್ಬಟ್ಟು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬೇಳೆ ಎಲ್ಲ ಬೇಯಿಸಿದ್ದೀನಿ. ಆಲ್ರೆಡಿ ಬೇಳೆ ಬೆಂದಿದೆ. ಒಬ್ಬಟ್ಟು ಅಂದರೆ ನಾನೇನು ಹೋಳಿಗೆ ಮಾಡೋದಿಲ್ಲ, ನಮ್ಮ ಕಡೆ ಕರಿಗಡುಬು ಅಂತ ಹೇಳ್ತೀವಿ. ಸೊ ಅದನ್ನು ಮಾಡ್ತೀವಿ ನಾವು. ನಮ್ಮನೇಲಿ ನಾನು ನಮ್ಮನೆಯವರು ಇಬ್ಬರೇ ಇರೋದ್ರಿಂದ ಬೇಳೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಸೊ ನಮ್ಮ ಚೇತು ಕೂಡ ಊರಿಗೆ ಹೋಗಿದ್ದ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು, ಯುಗಾದಿ ಹಬ್ಬ ಅಲ್ವ, ಹಂಗಾಗಿ. ಸೊ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವರೇ ನಾನು ಎಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂದರು. ನಾನು ಹೋಟ್ಲಿಂದ ತರಿಸೋಣ, ಮನೇಲಿ ಏನು ಮಾಡೋದು ಬೇಡ ಅಂದ್ಕೊಂಡೆ. ಸೊ ನಮ್ಮ ಮನೆಯವರು ಹಬ್ಬದ ದಿವಸ ಹೋಟ್ಲಲ್ಲಿ ತರಿಸ್ಕೊಳ್ಳೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಮನೆಯಲ್ಲೇ ನಾನೇ ಎಲ್ಲ ಮಾಡ್ತೀನಿ ಅಂತ ಇದ್ದರು. ಸೊ ಹಂಗಾಗಿ ಇಬ್ಬರು ಸೇರಿಕೊಂಡು ಎಲ್ಲ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಸ್ನಾನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಣ್ಣೆ ಎಲ್ಲ ಹಚ್ಕೊಂಡು ಸ್ನಾನಕ್ಕೆ ಹೋದರು. ಸೊ ಸಾಂಬಾರಿಗೆಲ್ಲ ನಾನೇ ರೆಡಿ ಮಾಡಿ ಇಟ್ಟಿದ್ದೀನಿ, ಬಂದು ಎಲ್ಲ ಅವರೇ ಮಾಡ್ಕೊತಾರೆ. ಸೊ ಅದಾದಮೇಲೆ ನಾನು ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹರಳೆಣ್ಣೆ ಎಲ್ಲ ತಲೆಗೆ ಹಾಕ್ಕೊಂಡು ನೀಟಾಗಿ ಎಲ್ಲ ಈ ಥರ ತುರ್ಬೆಲ್ಲ ನೀಟಾಗಿ ಕಟ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ನೀಟಾಗಿ ಇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು 10 ನಿಮಿಷ ಬಿಸಿಲಲ್ಲಿ ಕೂತ್ಕೊಂಡಿದ್ದೀವಿ ಅಂದರೆ ನೀಟಾಗಿ ಎಲ್ಲ ಅದು ಹೀರ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಿಂಗೆ ಮೇಲ್ಗಡೆ ಒಂದು ಕ್ಲಿಪ್ ಹಾಕ್ಕೊಂಡು ಒಂದು 20 ಮಿನಿಟ್ಸ್ ಆಗಿದ ನಂತರ ಸ್ನಾನಕ್ಕೆ ಹೋಗ್ತೀನಿ. ಸೊ ಈಗ ನಮ್ಮ ಮನೆಯವರು ಹೋಗಿದ್ರು, ಅವ್ರು ಬರ್ತಿದ್ದಂಗೆ ನಾನು ಹೋಗೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರೊಳಗೆ ಪಾಪ ನಮ್ಮ ಮನೆಯವರೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿದರು. ಇದು ಪೂಜೆ ಸಾಮಾನು, ಕಳಸ, ದೀಪ, ಇವೇನು ಪೂಜೆ ಸಾಮಾನುಗಳೆಲ್ಲ ಇದ್ದಾವೆ ಅವನ್ನೆಲ್ಲ ತೊಳೆದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿ ಕಳಸ ಸಹ ಎಲ್ಲ ಹೂಡಿ ರೆಡಿ ಮಾಡಿದರು. ನಾನು ಬಂದ ತಕ್ಷಣ ಪೂಜೆ ಮಾಡೋದು ಅಷ್ಟೇ ಇತ್ತು ಕೆಲಸ. ಹಾಗಾಗಿ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಹೆಂಗೆ ಅಂದರೆ ನಮ್ಮ ಮನೇಲಿ ಜಾಗಟೆ ಬೋನಸಿ ಎಲ್ಲ ಇತ್ತು, ಇಲ್ಲೇ ಇಟ್ಕೊಂಡಿದ್ವಿ ಬೆಂಗಳೂರಲ್ಲಿ. ನಮ್ಮ ಅತ್ತೆ ನಮ್ಮ ಅವ್ವ ನಮ್ಮ ಮನೆಯಲ್ಲೇ ಇದ್ದರು ಅವಾಗ. ಮತ್ತು ಅವ್ರು ಊರಿಗೆ ಹೋಗ್ತಾ ಇದ್ದಂಗೆ ಅಲ್ಲಿ ಊರಿಗೆ ತೊಗೊಂಡೋದ್ರು. ಆವಾಗ ಯಾವ ರೀತಿ ಪೂಜೆ ಮಾಡ್ತಿದ್ವಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟು ಬೆಳಗ್ಗೆ ಬೇವು ಬೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ. ಅದಾದಮೇಲೆ ಅಡುಗೆ ಎಲ್ಲ ಆದಮೇಲೆ ಇನ್ನೊಂದು ಸತಿ ಮಾಡಿರೋ ಎಲ್ಲ ಅಡುಗೆನೂ ಎಡೆ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ. ಹಂಗಾಗಿ ನಮಗೆ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ಬೆಳಗ್ಗೆ ಬೇವು ಬೆಲ್ಲ ಇಟ್ಬಿಟ್ಟು ಇವಾಗ ಪೂಜೆ ಮಾಡ್ತೀವಿ. ಮತ್ತು ಎಲ್ಲ ಅಡುಗೆ ಎಲ್ಲ ಆಗಿದ ನಂತರ ಮತ್ತು ಮಾಡಿರೋ ಅಡುಗೆನೆಲ್ಲನೂ ಎಡೆಗೆ ಇಟ್ಬಿಟ್ಟು ದೇವರಿಗೆ ಮತ್ತು ಇನ್ನೊಂದ್ಸಲಿ ಪೂಜೆ ಮಾಡ್ಕೊತಾ ಇದ್ವಿ. ಸೊ ಈಗ ಬೇವು ಬೆಲ್ಲ ಇಟ್ಬಿಟ್ಟು ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ ನಾನು. ಅಡುಗೆ ಎಲ್ಲ ಆಗಿದ ನಂತರ ನಮ್ಮ ಮನೆಯವರೇ ಪೂಜೆ ಮಾಡ್ತಾರೆ.
ಈಗ ಕರಿಗಡುಬು ಮಾಡೋವೆಲ್ಲ ಆದವು. ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಿಟ್ಟು ಮಿಕ್ತು, ಹಾಗಾಗಿ ಆ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಜೀರಿಗೆ, ಖಾರದ ಪುಡಿ 3 ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಪೂರಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಪೂರಿಗೆ ಉಜ್ಜಿದ್ವಿ. ಸೊ ಈಗ ನಾನು ಇವು ಕರಿಗಡುಬೆಲ್ಲ ಮಾಡೋ ಆಗಿದ್ವಲ್ವ, ಹಂಗಾಗಿ ಅವನ್ನು ಸಹ ಕರಿತಾ ಇದ್ದೀನಿ. ನನಗೆ ಅಷ್ಟೊಂದು ಈ ಥರ ಇದು ಕರಿಗಡುಬಿಗೆ ಮುಚ್ಚೋಕ್ಕೆಲ್ಲ ಅಷ್ಟೊಂದು ಬರೋದಿಲ್ಲ. ನಾನು ಯಾವಾಗೂ ಎಲೆ ಉಜ್ಕೊಡ್ತೀನಿ, ನಮ್ಮ ಮನೆಯವರೇ ಮುಚ್ಚುತ್ತಾರೆ. ಈ ಸತಿ ಮಾತ್ರ ನಾನು ಕರಿಗಡುಬನ್ನ ಆ ಥರ ಎಲ್ಲ ಹಿಂಗೆ ಮಾಡಿದ್ದು. ಸೊ ಅದು ಕರಿಬೇಕಾದ್ರೆ ಒಡ್ಕೊತವೇನೋ ಅಂತ ಅಂದ್ಕೊಂಡೆ, ಬಟ್ ಆ ಥರ ಏನಾಗಲಿಲ್ಲ, ಎಲ್ಲ ಚೆನ್ನಾಗಿ ಬಂದಿದ್ವು. ಸೊ ಈಗ ಅಡುಗೆ ಎಲ್ಲ ಆಗಿತ್ತಲ್ವ, ಹಂಗಾಗಿ ಇದು ದೇವರಿಗೆ ಎಡೆ ಇಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಸೊ ಹಬ್ಬದಲ್ಲಿ ವಿಡಿಯೋ ಎಲ್ಲ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಆಗಿಲ್ಲ, ಎಲ್ಲ ಹಬ್ಬದ ಅಡುಗೆ ಮಾಡ್ತಾ, ಹಂಗಾಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ವಿ. ಮತ್ತು ಈಗ ಅನ್ನ ಸಹ ಆಗಿದೆ. ಇದು ಬಂದುಬಿಟ್ಟು ಇದು ಕೋಸಂಬರಿ ಮಾಡ್ಕೊಂಡಿದ್ವಿ. ನಾನು ಕೋಸಂಬರಿಗೆ ಏನು ಒಗ್ಗರಣೆ ಹಾಕೋದಿಲ್ಲ, ಎಲ್ಲ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರ್ಕೊಂಡು, ತೆಂಗಿನಕಾಯಿ, ಮೆಣಸಿನ್ಕಾಯಿ ಇದನ್ನೆಲ್ಲ ಹಂಗೆ ಕಟ್ ಮಾಡಿ ಹಾಕ್ತೀವಿ ಅಷ್ಟೇ, ಒಗ್ಗರಣೆ ಏನು ಕೊಡೋದಿಲ್ಲ. ಮತ್ತು ಈಗ ಕರಿಗಡುಬು ಇದು ಕರಿಗಡುಬು ಸಹ ತುಂಬಾ ಚೆನ್ನಾಗಿ ಬಂದಿದ್ವು. ಮತ್ತು ಇದು ಬಂದುಬಿಟ್ಟು ಇದು ಪೂರಿನೂ ಅಷ್ಟೇ ಒಂದು 10 ಆಗಿದ್ವು ಪೂರಿಗಳು. ಮತ್ತು ಇಲ್ಲಿ ಪಕ್ಕದಾಗ ಬಂದುಬಿಟ್ಟು ಇದು ಸಾಂಬಾರು. ನಮ್ಮ ಕಡೆ ಒಬ್ಬಟ್ಟು ಸಾಂಬಾರು ಅಂದರೆ, ಕರಿಗಡುಬು ಸಾಂಬಾರು ಅಂದರೆ ಒಂದು 2-3 ದಿನ ಆದರೂ ಸಾಂಬಾರು ಆಗಬೇಕು, ಅಷ್ಟು ಸಾಂಬಾರು ಮಾಡ್ಕೊತೀವಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಸಾಂಬಾರೇ ಮಾಡ್ಕೊಂಡಿದ್ವಿ. ಇಲ್ಲಿ ಬಂದುಬಿಟ್ಟು ಇದು ಬೋಟಿ ಕರ್ಕೊಂಡಿದ್ವಿ, ಸ್ವಲ್ಪ ಕರ್ಕೊಂಡಿದ್ದೀನಿ ಅಷ್ಟೇ, ನಾನು ತಿನ್ನೋದಿಲ್ಲ, ನಮ್ಮ ಮನೆಯವರಿಗೋಸ್ಕರ ಅಂತ ಹೇಳ್ಬಿಟ್ಟು ಸ್ವಲ್ಪ ಕರೆದಿಟ್ಟಿದ್ದೀನಿ. ಇಲ್ಲಿ ಪಲ್ಯ ಇಟ್ಟಿಗೆ ಒಗ್ಗರಣೆ ಹಾಕಿ ಇಟ್ಟಿದ್ದೀನಿ, ಎಲ್ಲ ಆಗಿತ್ತು, ಬೆಂದಿತ್ತು. ಇನ್ನೊಂದು ಸ್ವಲ್ಪ ನೀರು ಇಂಗಬೇಕಾಗಿತ್ತು, ಹಾಗಾಗಿ ಅದೊಂದು ಸ್ವಲ್ಪ ನೀರು ಬಿಡಲಿ ಅಂತ ಹೇಳ್ಬಿಟ್ಟು ಅದು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಯವ್ರಿಗೆ ಕರಿಗಡುಬಿನ ಜೊತೆಗೆ ಇದು ಹಾಲಿರಬೇಕು, ಅವ್ರಿಗೆ ಕಲಿಸ್ಕೊಂಡು ತಿನ್ನೋದಕ್ಕೆ, ಹಾಗಾಗಿ ಹಾಲು ಸಹ ಕಾಯಿಸೋದಕ್ಕೆ ಅಂತ ಇಟ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಎಲ್ಲ ಎಡೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಅದೊಂದು ಪಲ್ಯ ಆಗಬೇಕು ಅಷ್ಟೇ, ಅದೊಂದು ಹಾಕ್ಬಿಟ್ರೆ ಎಲ್ಲ ರೆಡಿ ಆಗಿಬಿಡುತ್ತೆ. ಸೊ ಎಲ್ಲ ರೆಡಿ ಆಗಿದ ನಂತರ ದೇವರಿಗೆ ಎಡೆಗೆ ಅಂತ ಇಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ನೀವೇ ಪೂಜೆ ಮಾಡಿಬಿಡಿ. ನನಗೂ ಒಂದು ಸ್ವಲ್ಪ ಯಾಕೋ ಸುಸ್ತು ಅನ್ನೋ ಥರ ಅನ್ನಿಸ್ತಾ ಇತ್ತು, ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೆ ಇದ್ವಲ್ಲ, ಹಂಗಾಗಿ. ಸೊ ಅವರು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟೆ, ಹಾಗಾಗಿ ಅವರೇ ಈಗ ಮಾಡ್ತಾಯಿದ್ರು ನೋಡಿ. ಈ ಥರ ಅಲಂಕಾರ ಮಾಡಿದ್ವಿ ಸಿಂಪಲ್ಲಾಗಿ. ಸೊ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಕಳಸಕ್ಕೆ ಇದು ಮಾವಿನ ಎಲೆನೇ ಇಟ್ಟಿದ್ದೀವಿ. ಸೊ ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು. ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವ್ಲಾಗ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಬೆನಿಫಿಟ್ ವ್ಲಾಗೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.